ವಾರ್ತೆಯ ಮುಖ್ಯಾಂಶಗಳು. ಬೆಂಗಳೂರಿನ ಗಿರಿಜಾರಾಮ್ ದೈವಜ್ಞ ಭವನದಲ್ಲಿ ರಾಜ್ಯ ಮಟ್ಟದ ತೃತೀಯ ದೈವಜ್ಞ ಸಾಹಿತ್ಯ ಸಂಭ್ರಮ. ಜಗತ್ತಿಗೆ ಹುಟ್ಟಿಕೊಂಡ ಮೊದಲ ಪತ್ರಕರ್ತರೆಂದರೆ ನಾರದರು. ಜಿಎಂ ಹೆಗಡೆ ಮುಳಕಂಡ. ಡಾಕ್ಟರ್ ರಾಜ್ಕುಮಾರ್ ಅವರ ಅಮರ ಸವಿ ನೆನಪಿನಲ್ಲಿ ಆಯೋಜಿಸಿದ ಡಾಕ್ಟರ್ ರಾಜ್ ಗಾನಲಹರಿ ಸಂಗೀತ ಕಾರ್ಯಕ್ರಮ. ಶಿರಸಿ ಎಪಿಎಂಸಿ ಪ್ರಾಂಗಣದ ಸಮಗ್ರ ಅಭಿವೃದ್ಧಿಗೆ ಶಾಸಕ ಭೀಮಣ್ಣ ನಾಯ್ಕ್ ಚಾಲನೆ. 2.14 ಕೋಟಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ. ಪ್ರಿಂಟ್ ಮಾಧ್ಯಮಗಳು ಕಾಲದಿಂದ ಕಾಲಕ್ಕೆ ಬದಲಾವಣೆಗೊಳ್ಳುತ್ತಾ ಜನರಿಗೆ ಆದಷ್ಟು ವೇಗವಾಗಿ ತಲುಪುವ ಕೆಲಸ ಮಾಡುತ್ತಿದೆ. ಈ ಮಾಧ್ಯಮದಲ್ಲಾಗುವ ಬದಲಾವಣೆಗಳಿಗೆ ತಕ್ಕಂತೆ ಪತ್ರಕರ್ತರು ಒಗ್ಗಿಕೊಂಡು ನಡೆಯಲೇಬೇಕಾದ ಅನಿವಾರ್ಯತೆ ಇದೆ ಎಂದು ಹಿರಿಯ ಪತ್ರಕರ್ತರು ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಪ್ರಚಾರಕರಾದ ಅರುಣ್ ಕುಮಾರ್ ಜಿ ಹೇಳಿದರು. ಅವರು ಎಂಎಎಸ್ ಕಾಲೇಜಿನ ನಾರದ ಜಯಂತಿ ನಿಮಿತ್ತ ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಎಂಎಎಸ್ ಅಧ್ಯಕ್ಷರಾದ ಜಿಎಂ ಹೆಗಡೆ ಮುಳಕಂಡ ಮಾತನಾಡಿ, ಭೂಮಿ ಮೇಲಿನ ವರ್ತಮಾನ ತಿಳಿಸಲು ಜಗತ್ತಿಗೆ ಹುಟ್ಟಿಕೊಂಡ ಮೊದಲ ಪತ್ರಕರ್ತರೆಂದರೆ ನಾರದರು. ಅವರು ದೇವಲೋಕದಲ್ಲಿ ವರ್ತಮಾನವನ್ನು ತಿಳಿಸುತ್ತಾ ಮಾಧ್ಯಮದ ಶ್ರೇಷ್ಠತೆಯನ್ನು ಸಾರಿದಂತೆ ಭೂಲೋಕದ ಮೇಲಿನ ಪತ್ರಕರ್ತರು ಮಾಡಬೇಕಿದೆ ಎಂದರು. ಅನಂತರ ಡಿಜಿಟಲ್ ಮೀಡಿಯಾ ಬಂತು. ಇನ್ನು ಅದಕ್ಕೆ ಮುಂದುವರೆದಂತ ಸೋಷಿಯಲ್ ಮೀಡಿಯಾ ಇರಬಹುದು ಅಥವಾ ಉಳಿದಂತ ಏನು ಇವತ್ತಿನ FM ಇದೆ ಅಥವಾ ಉಳಿದಂತ ಏನಿದೆಯೋ ಆ ರೀತಿಯ ರೂಪಗಳನ್ನು ಪಡ್ಕೊಂಡಿರುವಂತಹ ಸಂದರ್ಭಗಳು ಇದೆ. ಹೀಗಾಗಿ ಇವತ್ತಿನ ಮಾಧ್ಯಮ ಅಂತ ಹೇಳಿದಾಗ ಅದು ಬಹಳ ವಿಸ್ತಾರವಾಗಿ ಹರಡಿರುವಂಥದ್ದು. ಒಂದು ಕಾಲಕ್ಕೆ ಮಾತ್ರ ಪ್ರಿಂಟ್ ಮೀಡಿಯಾ ಅಂತ ಕರೀತಿದ್ರು. ಪತ್ರಕರ್ತ ಅಂತ ಕರೆದ್ರೆ ಕೈಯಲ್ಲಿ ಒಂದು ಪುಸ್ತಕ ಇರಬೇಕು, ಪೆನ್ ಇರಬೇಕು, ಒಂದು ಬ್ಯಾಗ್ ಹಾಕೊಂಡಿರ್ಬೇಕು ಅಂತ ಹೇಳುವಂಥ ತಮಾಷೆಯ ಒಂದು ವ್ಯಂಗ್ಯ ಚಿತ್ರಗಳನ್ನು ಬರ್ತಾ ಇತ್ತು. ಅಂದರೆ ಪೆನ್ನು ಮತ್ತು ಪುಸ್ತಕ ಅನಿವಾರ್ಯ ಅಂತ ಹೇಳುವಂಥ ಭಾಗ ಇತ್ತು. ಈಗ ಮೊಬೈಲ್ ಜರ್ನಲಿಸಮ್ ಅಂತ ಏನು ಬಂದ್ಬಿಟ್ಟಿದೆಯಾ, ಈಗ ಇದಕ್ಕೆ ಮೋಸು ಅಂತ ಕರೀತಾರೆ. ಆ ಮೊಬೈಲ್ ಜರ್ನಲಿಸಮ್ ಬಂದ ಮೇಲೆ ಎಲ್ಲ ಮೊಬೈಲ್ ಕೆಲಸ ಆಗ್ತಿದೆ. ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಸಹಿತ. ಬೆಂಗಳೂರಿನ ಗಿರಿಜಾರಾಮ್ ದೈವಜ್ಞ ಭವನದಲ್ಲಿ ತನುಶ್ರೀ ಧನ್ಯಶ್ರೀ ದೈವಜ್ಞ ಪ್ರಕಾಶನ ಹಾವೇರಿ ಇವರ ಸಹಯೋಗದಲ್ಲಿ ಮೇ 17ರಂದು ರಾಜ್ಯ ಮಟ್ಟದ ತೃತೀಯ ದೈವಜ್ಞ ಸಾಹಿತ್ಯ ಸಂಭ್ರಮ ನಡೆಸಿ ಅದರ ಅಂಗವಾಗಿ ವಿಚಾರ ಸಂಕಿರಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶಿರಸಿಯ ರಾಘವೇಂದ್ರ ಡಿ ಶೇಟ್ ಅವರು ಭಾಗವಹಿಸಿ ಪ್ರಸ್ತುತ ತಂತ್ರಜ್ಞಾನ ನಮ್ಮ ಸಂಸ್ಕೃತಿ ಹಾಗೂ ಸಂಸ್ಕಾರಗಳ ಮೇಲೆ ಉಂಟು ಮಾಡಿದ ಪರಿಣಾಮಗಳ ಕುರಿತು ಆಗಮಿಸಿದ ಗಣ್ಯರು ಹಾಗೂ ಸಮಾಜ ಬಾಂಧವರೊಂದಿಗೆ ವಿಚಾರ ವಿನಿಮಯ ನಡೆಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ದೈವಜ್ಞ ಸಮಾಜದ ಕವಿಗಳು ರಚಿಸಿದ ಕವನಗಳ ಕವನ ಸಂಕಲನ ದೈವಜ್ಞಾಲೆ ಕೊಂಕಣೆ ಗೀತೋತ್ಸವ ಪುಸ್ತಕ ಸಮಾಜದ ಅನೇಕ ಗಣ್ಯರ ಉಪಸ್ಥಿತಿಯಲ್ಲಿ ಬಿಡುಗಡೆಗೊಳಿಸಲಾಯಿತು. ರಾಘವೇಂದ್ರ ಡಿ ಶೇಟ್ ಅವರು ಪುಸ್ತಕದ ಮುಖಪುಟ ವಿನ್ಯಾಸಗೊಳಿಸಿ ನೀಡಿದ್ದು, ಕಾರ್ಯಕ್ರಮದ ರೂವಾರಿ ಪ್ರಶಾಂತ್ ಆರ್ ದೈವಜ್ಞ ಅವರು ಅವರಿಗೆ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಿದರು. ವರನಟ, ಕರ್ನಾಟಕ ರತ್ನ, ನಟ ಸಾರ್ವಭೌಮ, ಕನ್ನಡ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಅವರ ಅಮರ ಸವಿ ನೆನಪಿನಲ್ಲಿ ಆಯೋಜಿಸಿದ ಡಾಕ್ಟರ್ ರಾಜ್ ಗಾನಲಹರಿ ಸಂಗೀತ ಕಾರ್ಯಕ್ರಮ ನಗರದ ರಂಗಧಾಮದಲ್ಲಿ ಸಂಗೀತಾಸಕ್ತರಿಗೆ ಅಪೂರ್ವ ರಸದೌತಣ ನೀಡಿತು. ಹೊರಗೆ ಸುರಿಯುತ್ತಿದ್ದ ಹದ ಮಳೆಯ ನಡುವೆಯೂ ರಂಗಧಾಮದೊಳಗೆ ಮೊಳಗಿದ ರಾಜ್ ಗೀತೆಗಳು ಪ್ರೇಕ್ಷಕರ ಮನಸ್ಸಿಗೆ ಬೆಚ್ಚನೆಯ ಅನುಭವ ನೀಡಿದವು. ನಯನ ಫೌಂಡೇಶನ್, ಎಂಎಂ ಜೋಶಿ, ಗಣೇಶ್ ನೇತ್ರಾಲಯ ಶಿರ್ಸಿ ಹಾಗೂ ಡಾಕ್ಟರ್ NS ಮುರಳೀಧರ ಅವರ ಜಂಟಿ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಿತು. ಸುಮಾರು 3 ಗಂಟೆಗಳಿಗೂ ಅಧಿಕ ಕಾಲ ನಡೆದ ಗಾನ ಲಹರಿಯಲ್ಲಿ ಡಾಕ್ಟರ್ ರಾಜ್ ಅಭಿನಯದ ಜನಪ್ರಿಯ ಹಾಗೂ ಭಾವಪೂರ್ಣ ಗೀತೆಗಳು ಒಂದರ ಹಿಂದೆ ಒಂದರಂತೆ ಮೂಡಿಬಂದು ಪ್ರೇಕ್ಷಕರನ್ನು ಹಳೆಯ ನೆನಪಿನ ಲೋಕಕ್ಕೆ ಕರೆದೊಯ್ದವು. ಇತ್ತ ಗಾಯಕರು ಹಾಡು ಹಾಡುತ್ತಿದ್ದರೆ ಅತ್ತ ಡಾಕ್ಟರ್ ರಾಜ್ ಅಭಿನಯದ ಸಿನಿ ದೃಶ್ಯಗಳು ಹಾಡಿಗೆ ತಕ್ಕಂತೆ ದೊಡ್ಡ ಪರದೆಯ ಮೇಲೆ ಪ್ರಸಾರ ಆಗುತ್ತಿದ್ದವು. ಬೆಂಗಳೂರಿನ ಸಂದೀಪ್ ಸದಾನಂದ ಅವರ ಸಿನಿ ದೃಶ್ಯಗಳನ್ನು ಪ್ರದರ್ಶಿಸಿದ್ದು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿತ್ತು. ತಾಲೂಕಿನ ರೈತ ಬಾಂಧವರ ಹಾಗೂ ವರ್ತಕರ ಆರ್ಥಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿರುವ ಶಿರಸಿಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣಕ್ಕೆ ಸುಸಜ್ಜಿತ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ಶಾಸಕರಾದ ಭೀಮಣ್ಣ ಟಿ ನಾಯ್ಕ್ ಅವರು ತಿಳಿಸಿದರು. ಶಿರಸಿಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿ 2.14 ಕೋಟಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಸುಸಜ್ಜಿತ ಕಾಂಪೌಂಡ್, ಗೋಡೆ ಹಾಗೂ ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಸಾಂಪ್ರದಾಯಿಕವಾಗಿ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಎಪಿಎಂಸಿ ಮಾರುಕಟ್ಟೆಗೆ ದಿನನಿತ್ಯ ನೂರಾರು ರೈತರು ಹಾಗೂ ವ್ಯಾಪಾರಸ್ಥರು ಆಗಮಿಸುತ್ತಾರೆ. ಮಾರುಕಟ್ಟೆ ಆವರಣದಲ್ಲಿ ಸುರಕ್ಷತೆ ಹಾಗೂ ನೈರ್ಮಲ್ಯ
ನೈರ್ಮಲ್ಯ ಕಾಪಾಡುವುದು ಅತ್ಯಂತ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ 2.14 ಕೋಟಿ ಅನುದಾನದಲ್ಲಿ ಬಲಿಷ್ಠವಾದ ಕಾಂಪೌಂಡ್ ಗೋಡೆ ಹಾಗೂ ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ಸಿಸಿ ಚರಂಡಿ ನಿರ್ಮಾಣ ಮಾಡಲಾಗುತ್ತಿದೆ. ಈ ಕಾಮಗಾರಿಗಳಿಗೆ ಮಾರುಕಟ್ಟೆಯ ಚಿತ್ರಣವೇ ಬದಲಾಗಲಿದ್ದು ರೈತರಿಗೆ ಸೂಕ್ತ ವಾತಾವರಣ ಸಿಗಲಿದೆ ಎಂದರು.